ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಯೋಜನೆಗಳಿಗೆ ಅನುಮತಿ ನೀಡಲು ಕೇಂದ್ರಕ್ಕೆ ಮನವಿ. ಹಲವು ಸಚಿವರ ಭೇಟಿಯಾದ ಡಿಸಿಎಂ. ಇಂದು ದಿಲ್ಲಿಗೆ ಸಿಎಂ. ಹತ್ತು ಸಾವಿರ ಹೆಚ್ಚುವರಿ ಶಿಕ್ಷಕರ ವರ್ಗ. ಹೆಚ್ಚು ಮಕ್ಕಳಿರುವ ಶಾಲೆಗಳಿಗೆ ವರ್ಗಾವಣೆ. ಶಿಕ್ಷಕರ ಕೊರತೆಗೆ ತಾತ್ಕಾಲಿಕ ಪರಿಹಾರ. ಶೀಘ್ರ 20,000 ಶಿಕ್ಷಕರ ನೇಮಕ. ದ್ವಿಭಾಷಾ ನೀತಿಗೆ ರಾಜ್ಯ ಮಣೆ. ಹಿಂದಿಗೆ ಗೇಟ್ ಪಾಸ್. ಕರಡು ಪ್ರಸ್ತಾವನೆಗೆ ಅಂತಿಮ ಸ್ಪರ್ಶ. ಉಗ್ರರ ಜೈಲು ಜಾಲಕ್ಕೆ ಶಾಕ್. ಬೆಂಗಳೂರು, ಕೋಲಾರದ 5 ಕಡೆ ಎನ್ಐಎ ಭರ್ಜರಿ ದಾಳಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್. ಸಿನ್ನರ್ ಕ್ವಾರ್ಟರ್ಗೆ, ಸೆಮೀಸ್ಗೆ ಫ್ರಿಡ್ಜ್. ಸಬಲೆಂಕಾ, ಅಲ್ಕರಾಜ್ ಸೆಮೀಸ್ಗೆ ಲಗ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಕರೆ. ಕೆಲ ಸೇವೆ ವ್ಯತ್ಯಯ. ಶಾಲೆ, ಸಾರಿಗೆ ಯಥಾಸ್ಥಿತಿ. ಜನೌಷಧ ಕೇಂದ್ರ ಸ್ಥಗಿತಕ್ಕೆ ತಡೆ. ಹೈಕೋರ್ಟ್ ಮಧ್ಯಂತರ ಆದೇಶ. ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ಠಾಣೆಗಳಲ್ಲಿ ಮಕ್ಕಳ ಸ್ನೇಹಿ ಕೊಠಡಿ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೂಚನೆ ಮೇರೆಗೆ ನಿರ್ಮಾಣ. ಕಮಿಷನರ್. ವಿಧಾನಸೌಧ 2 ದಿನಗಳ ಯುವ ಭಾರತೀಯ ಸಂಸತ್ ಅಧಿವೇಶನ. ಅಣಕು ಸಂಸತ್. ವಿದ್ಯಾರ್ಥಿಗಳ ಸಂಭ್ರಮ. ಇಂದು ಭಾರತ ಇಂಗ್ಲೆಂಡ್ ವನಿತೆಯರ 4ನೇ ಟಿ20 ಪಂದ್ಯ. ಟ್ಯಾಮಿ ಪಡೆಗೆ ಮಾಡು ಇಲ್ಲವೇ ಮಡಿ. ಸರಣಿ ಗೆಲುವಿನ ಹೊತ್ತಿಲಲ್ಲಿ ಹರ್ಮನ್ ಪಡೆ.